नमः सूर्याय चन्द्राय मङ्गलाय बुधाय च गुरुशुक्रशनिभ्यश्च राहुवे केतुवे नमः। मृत्युञ्जयाय रुद्राय नीलकण्ठाय जम्भवे अमृतेशाय शर्वाय महादेवाय ते नमः। अन्नात् परिसृतो रसं ब्रह्माणा या पिबत्क्षत्रं पयः सोमं प्रजापतिः ऋतेन सत्यमिन्द्रियं विपानज्ञे शुक्रमन्धा स इन्द्रस्येन्द्रियमिदं पयोमृतं मधु शन्नो देवीरभिष्टय आपोः भवन्तु पीतये शंयोरभिस्रवन्तु नः। ನಮಸ್ಕಾರ. ಆತ್ಮೀಯ ಯಾಜ್ಞವಲ್ಕ್ಯ ಅಸ್ಟ್ರೋ ಮತ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಸ್ನೇಹಿತರೆ, ಇನ್ನೇನು ಕೆಲವು ದಿನಗಳು ಅಂದರೆ ಕೇವಲ 2 ದಿನಗಳ ಮಾತ್ರ ಬಾಕಿ ಇರತಕ್ಕಂಥದ್ದು ನೂತನ ಆಂಗ್ಲ ಸಂವತ್ಸರಕ್ಕೆ ಅಂತೇಳಿ ಹೇಳ್ಬೋದು. ಈ 2025 ಆಂಗ್ಲ ಸಂವತ್ಸರಕ್ಕೆ ಬಾಕಿ ಇರ್ತಕ್ಕಂಥ 2 ದಿನಗಳ ನಂತರ ಯಾವೆಲ್ಲ ಬದಲಾವಣೆಗಳು, ಯಾವೆಲ್ಲ ಗ್ರಹಗಳ ಅನುಕೂಲದಿಂದ ಯಾವೆಲ್ಲ ಯೋಗಗಳು ಫಲಿತಾಂಶವನ್ನು ಕೊಡುತ್ತೆ, ಆ ಯೋಗದ ಫಲಿತಾಂಶಗಳ ಮುಖಾಂತರ ಯಾವೆಲ್ಲ ರಾಶಿಗಳಿಗೆ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅಂಥೇಳಿ ಅದರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಮಾಡೋಣ ಅಂಥೇಳಿ ಇವತ್ತಿನ ಈ ವಿಡಿಯೋದಲ್ಲಿ ವಿಶೇಷ ಯೋಗಗಳ ಬಗ್ಗೆ ನಾವು ಕಳೆದ 10-15 ದಿನಗಳಿಂದ ಕೆಲವೊಂದು ಯೋಗಗಳ ಬಗ್ಗೆ ವಿಶೇಷವಾಗಿ ಅದರ 2025 ಬರ್ತಕ್ಕಂಥ ಯೋಗಗಳ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಳೆದ ದಿನಗಳಲ್ಲಿ 2-3 ಯೋಗಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದೀವಿ. ಅದೇ ರೀತಿ ಇನ್ನೂ ಆ ಯೋಗಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುತ್ತಾ ಅದರ ಮುಂದುವರಿದ ಭಾಗ ಅಂತಲೇ ಹೇಳ್ಬೋದು. ಈ 2025ರಲ್ಲಿ ಶುಕ್ರ ಮತ್ತು ಶನಿಯ ಯುತಿ ಆಗ್ತಕ್ಕಂಥ ದಿನಗಳು 2025ರಲ್ಲಿ ಆಗುತ್ತೆ. ಶುಕ್ರ ಮತ್ತು ಶನಿ ಯುತಿ ಆಗೋದ್ರಿಂದ ಏನು ಲಾಭ ಇದೆ ಅಂತ ನಾವು ಕೇಳ್ಬೋದು. ಆದರೆ ವಿಶೇಷ ಏನಪ್ಪ ಅಂದರೆ ಶುಕ್ರ ಮತ್ತು ಶನಿಯ ಒಂದು ಯುತಿಯ ಒಂದು ಪರಿಣಾಮ ಯಾವ ರೀತಿ ಇರುತ್ತೆ ಅಂದರೆ ಕೆಲವು ರಾಶಿಗಳಿಗೆ ಅಂದರೆ 12 ರಾಶಿಗಳಿಗೆ ಈ ಒಂದು ಫಲ ಸಿಗುವುದಿಲ್ಲ. ಕೇವಲ 12 ರಾಶಿಗಳಲ್ಲಿ ಕೇವಲ 6 ರಾಶಿಯವರಿಗೆ ಒಳ್ಳೆಯ ಫಲಿತಾಂಶಗಳು ಸಿಗುತ್ತೆ ಅಂತೇಳಿ ಹೇಳಬಹುದು. ಅದು ಯಾವ ರೀತಿ ಒಂದು ಫಲ ಸಿಗುತ್ತೆ ಅಂದರೆ ಇಷ್ಟು ದಿನ ಅವರೆಲ್ಲ ಕಷ್ಟಪಟ್ಟಿರ್ತಕ್ಕಂಥದ್ದು ಏನಿರುತ್ತೆ ಅವೆಲ್ಲ ಆ ಒಂದು ಯೋಗದ ಬಲದಿಂದ ಕೆಲವು ದಿನಗಳಲ್ಲಿ ಎಲ್ಲವೂ ಮಾಯ ಆಗುತ್ತೆ ಅಂತೇಳಿ ಹೇಳಬಹುದು. ಅಂದರೆ ಆ ಒಂದು ಯೋಗದ ಬಲ ಅನ್ನುವುದು ಅಷ್ಟು ಪ್ರಭಾವವನ್ನು ಈ ರಾಶಿಗಳ ಮೇಲೆ ಬೀರುತ್ತೆ. ಅಂದರೆ ನಾವು ಊಹೆ ಮಾಡಿಕೊಳ್ಳೋದಕ್ಕೂ ಆಗೋದಿಲ್ಲ, ಅಷ್ಟು ಒಳ್ಳೆಯ ಫಲಗಳು ಈ ರಾಶಿಗಳವರಿಗೆ ಸಿಗುತ್ತೆ. ಅಂದರೆ ಅದರ ಎಫೆಕ್ಟ್ ಯಾವ ಥರ ಇರುತ್ತೆ ಅಂದರೆ ಒಮ್ಮೆ ನಾವು ಯೋಚನೆ ಮಾಡಬೇಕಾಗತ್ತೆ. ಎಷ್ಟು ಆ ಒಳ್ಳೆಯ ಯೋಗಗಳ ಬಲ ಸಿಕ್ಕಿದಾಗ ಆ ಒಬ್ಬ ವ್ಯಕ್ತಿಗೆ, ಆ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಅದರ ಪರಿಣಾಮದಿಂದ ಆಗ್ತಕ್ಕಂಥ ಬಲ ಅಂತೇನು ಹೇಳ್ತೀವಿ, ಅದರ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಉಪಯುಕ್ತವಾಗಿ ಪರಿಣಾಮವನ್ನು ಬೀರುತ್ತೆ ಅಂತೇಳಿ ಹೇಳಬಹುದು. ಕಾರಣ ಏನಪ್ಪ ಅಂದರೆ ಈ ಶನಿ ಗ್ರಹ ಅಂತ ನಾವೇನು ಹೇಳ್ತೀವಿ 30 ವರ್ಷಗಳ ನಂತರ, ಅಂದರೆ 30 ವರ್ಷಗಳ ನಂತರ ತನ್ನ ಸ್ವಕ್ಷೇತ್ರವಾದ ಕುಂಭರಾಶಿಗೆ ಬರುತ್ತಾನೆ ಅಂತೇಳಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಶುಕ್ರ ಕುಂಭರಾಶಿಗೆ ಬಂದಾಗ, ಶನಿ ಕುಂಭರಾಶಿಗೆ ಬಂದಾಗ ಶುಕ್ರ ಮತ್ತು ಶನಿ ಸೇರ್ತಕ್ಕಂಥ ಒಂದು ದಿನ ಅಂತೇನು ಹೇಳ್ತೀವಿ ಅದು ಯುತಿ ಅಂತ ಹೇಳ್ತೀವಿ.
ಆ ಎರಡು ಗ್ರಹಗಳು ಮಿತ್ರತ್ವದಿಂದ ಇರೋದರಿಂದ ಆ ಗ್ರಹಗಳ ಪ್ರಭಾವ ಕುಂಭರಾಶಿಯಲ್ಲಿ ಸೇರೋದ್ರಿಂದ ಆ ಒಂದು ಪ್ರಭಾವದಿಂದ ಕೆಲವು ರಾಶಿಗಳವರೆಗೆ ಒಳ್ಳೆಯ ಫಲಗಳು ನಡೆಯುತ್ತೆ ಅಂತೇಳಿ ಜ್ಯೋತಿಷ್ ಶಾಸ್ತ್ರದಲ್ಲಿ ನಾವು ನೋಡಬಹುದು. ಸರಿ, ಕುಂಭರಾಶಿಯಲ್ಲಿ ಶನಿಗ್ರಹ 30 ವರ್ಷಗಳ ನಂತರದಲ್ಲಿ ಬರೋ ಒಂದು ಪರಿಣಾಮದಿಂದ ಯಾವ ರೀತಿ ಫಲಿತಾಂಶ ಸಿಗುತ್ತೆ ಅಂದರೆ, ಸಾಕಷ್ಟು ಒಳ್ಳೆಯ ನಿರೀಕ್ಷೆ ಮೀರಿದಷ್ಟು ಫಲಿತಾಂಶ ಈ ಕೆಲವೊಂದು ರಾಶಿಗಳಿಗೆ ಸಿಗುತ್ತೆ. ಅಂದರೆ ತುಂಬ ಒಳ್ಳೆಯ ವಿಚಾರ ಇದು ಅಂತೇಳಿ ಹೇಳಬಹುದು. ಡಿಸೆಂಬರ್ 28 ಈ ದಿನ ಶುಕ್ರ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಅದೇ ರೀತಿ ಕುಂಭರಾಶಿ ಬಂದು ಶನಿಯ ಸ್ವಕ್ಷೇತ್ರ ಅಂತೇಳಿ ಹೇಳ್ತೀವಿ. ಶನಿಯ ಸ್ವಕ್ಷೇತ್ರದಲ್ಲಿ ಶುಕ್ರ ಬಂದು 28ಕ್ಕೆ ಸಂಚಾರವನ್ನು ಮಾಡ್ತಾನೆ. ಶುಕ್ರ ಬಂದು 28ಕ್ಕೆ ಬಂದಾಗ ಶನಿಯು ಅದೇ ಕುಂಭರಾಶಿಗೆ ಬರ್ತಾನೆ. ಹಾಗೇನಾಗತ್ತೆ, ಶನಿ ಶುಕ್ರನ ಜೊತೆಗೆ ಸೇರಿದಾಗ ಶುಕ್ರ ಮತ್ತು ಶನಿ ಮಿತ್ರತ್ವ ಚೆನ್ನಾಗಿರತಕ್ಕಂಥ ಒಂದು ಕಾರಣದಿಂದ ಇಲ್ಲಿ ಶುಕ್ರನ ಒಂದು ದುಪ್ಪಟ್ಟು ಅಂದರೆ ಡಬಲ್ ಒಳ್ಳೆಯ ಶುಭ ಫಲಿತಾಂಶಗಳನ್ನು ನೀಡ್ತಾನೆ. ಯಾವ ರೀತಿ ನೀಡ್ತಾನೆ ಅಂದರೆ, ಒಳ್ಳೆಯ ಸಂತೋಷ ಬೇಕು ಅಂದಾಗ ಒಂದು ಐಷಾರಾಮಿ ಜೀವನಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಶುಕ್ರ ಅಂತೇಳಿ ಹೇಳ್ತೀವಿ. ಆ ಶುಕ್ರಗ್ರಹನ ಪ್ರಭಾವ ಅದೇ ರೀತಿ ತನ್ನ ಮಿತ್ರಕ್ಷೇತ್ರದಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಸಂಚರಿಸುವುದರಿಂದ ಆ ಒಂದು ಕೆಲವು ರಾಶಿಗಳಿಗೆ ಒಳ್ಳೆಯ ಫಲಿತಾಂಶಗಳು ಸಿಗುತ್ತೆ ಅಂತೇಳಿ ಹೇಳಬಹುದು. ಅದು ಯಾವ ರೀತಿಯ ಒಂದು ಫಲಿತಾಂಶಗಳು ಅಂತ ಮುಂದೆ ನಾವು ಅದರ ಬಗ್ಗೆ ಯಾವ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ವಿಚಾರಗಳನ್ನು ವಿಶ್ಲೇಷಣೆಯನ್ನು ಮಾಡೋಣ. ಇದೇ ರೀತಿ ನಾವು ಈ ಒಂದು ಫಲಿತಾಂಶ ಈ ವರ್ಷವಿಡೀ ಸಿಗುತ್ತೆ ಅಂದರೆ ಖಂಡಿತವಾಗಿಲ್ಲ. ಕೇವಲ ಒಂದು ತಿಂಗಳ ಅಂತರ ಅಂತ ಹೇಳಬಹುದು. ಆದರೂ ಸಹ ಆ ಒಂದು ತಿಂಗಳ ಅಂತರವಾಗಿದ್ದರೂ ಸಹ ಒಳ್ಳೆಯ ನಿರೀಕ್ಷೆಗೂ ಮೀರಿದಂಥ ಒಂದು ಫಲಿತಾಂಶಗಳನ್ನು ಈ ಕೆಲವು ರಾಶಿಗಳವರು ಕಾಣಬಹುದು ಅಂತಲೇ ಹೇಳಬಹುದು. ಹಾಗಾಗಿ ಯಾವುದು ಆ ರಾಶಿಗಳು ಅಂತೇಳಿ ನೋಡೋಣ. ಪ್ರಾರಂಭದಲ್ಲಿ ಬರ್ತಕ್ಕಂಥದ್ದು 12 ರಾಶಿಗಳಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಮೇಷರಾಶಿ ಅಂತೇಳಿ ಇದೆ. ಆ ಮೇಷರಾಶಿಯವರಿಗೆ ಶುಕ್ರ ಮತ್ತು ಶನಿಯ ಯುತಿಯಾಗ್ತಕ್ಕಂಥ ದಿನದಿಂದ ಒಳ್ಳೆಯ ಫಲಿತಾಂಶಗಳು ಕಾಣಬಹುದು ಅಂತೇಳಿ ಹೇಳ್ಬೋದು. ಅಂದರೆ ಯಾವ ರೀತಿ ಅಂದರೆ, ಈ ಮೇಷರಾಶಿಗೆ ಲಾಭಸ್ಥಾನದಲ್ಲಿ ಶುಕ್ರ ಮತ್ತು ಶನಿ ಯುತಿಯಾಗುತ್ತೆ. ಹಾಗಾಗಿ ಸಾಕಷ್ಟು ಆರ್ಥಿಕ ಲಾಭಗಳು ಈ ರಾಶಿಯವರಿಗೆ ಸಿಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಬಹುತೇಕ ಅಂದರೆ ಏನೇ ಕೆಲಸ ಮಾಡಿದ್ರೂ ಅವರ ಒಂದು ಯೋಚನೆಗಳು ತುಂಬ ಪಾಸಿಟಿವ್ ಆಗಿ ಕ್ಲಿಕ್ ಆಗತಕ್ಕಂಥದ್ದು. ಏನೇ ಮುಟ್ಟಿದರೂ ಎಲ್ಲವೂ ಒಂದು ಚಿನ್ನ ಅಂತೇನು ಹೇಳ್ತೀವಿ, ಚಿನ್ನ ಆಗ್ತಕ್ಕಂಥ ಒಂದು ಸಂದರ್ಭಗಳು ಸಹ ಈ ಮೇಷರಾಶಿಯವರಿಗೆ ಸಿಗತ್ತೆ ಅಂತೇಳಿ ಹೇಳ್ಬೋದು. ಅದೇ ರೀತಿಯಲ್ಲಿ ಒಂದು ಅನ್ಯೋನ್ಯತೆ ಹೆಚ್ಚಾಗ್ತಕ್ಕಂಥ ಸಂದರ್ಭಗಳು ತುಂಬ ಜಾಸ್ತಿಯಾಗಿ ಇರುತ್ತೆ. ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಬಡ್ತಿಯೂ ಸಹ ಆಗುತ್ತೆ. ಸಂಬಳ ಹೆಚ್ಚಾಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿಯಾಗಿ ಇರುತ್ತೆ. ಯಾರೆಲ್ಲ ಈ ಮೇಷರಾಶಿಯಲ್ಲಿ 2024ರಲ್ಲಿ ಕಷ್ಟಗಳನ್ನು ಅನುಭವಿಸಿದ್ದಾರೆ, ಆ ಕಷ್ಟಗಳೆಲ್ಲ ಒಳ್ಳೆಯ ಫಲಿತಾಂಶ ಅಂತೇನು ಹೇಳ್ತೀವಿ, ಕಷ್ಟಗಳೆಲ್ಲ ಮಾಯವಾಗಿ ಒಳ್ಳೆಯ ಈ 25ರಲ್ಲಿ ಈ ಒಂದು ಶುಕ್ರ ಮತ್ತು ಶನಿಯ ಯುತಿಯ ಬಲದಿಂದ ಎಲ್ಲ ದೂರವಾಗಿ ಒಳ್ಳೆಯ ಫಲಿತಾಂಶಗಳು ಕಾಣಬಹುದು ಅಂತೇಳಿ ಹೇಳಬಹುದು. ವಿಶೇಷವಾಗಿ ಈ ಮೇಷರಾಶಿಯವರಿಗೆ ಲಾಭಸ್ಥಾನದಲ್ಲಿ ಆಗುವ ಒಂದು ಆ ಶುಕ್ರ ಮತ್ತು ಶನಿಯ ಯುತಿಯ ಫಲ ಯಾವ ರೀತಿ ಇರುತ್ತೆ ಅಂತೇಳಿ ಮುಂದುವರಿಸ್ತಾ ಹೋಗ್ತಾ ಇದ್ದಾಗ, ವಿಶೇಷವಾಗಿ
ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಗೃಹಯೋಗ ಅಂತೇಳಿ ಹೇಳಬಹುದು. ಅಂದರೆ ಮನೆ ಕಟ್ಟತಕ್ಕಂಥ ಒಂದು ಯೋಗ ಖಂಡಿತವಾಗಿ ಈ ಮೇಷರಾಶಿಯವರಿಗೆ ಸಾಧ್ಯತೆ ಹೆಚ್ಚಾಗಿ ಇದೆ. ಯಾವೆಲ್ಲ ವ್ಯವಹಾರಗಳಿಂದ ತೊಂದರೆಗಳನ್ನು ಹಿಂದೆ ಅನುಭವಿಸಿದ್ದಾರೆ ಅದರಿಂದ ಸಂಪೂರ್ಣವಾಗಿ ಆಚೆ ಬರ್ತಾರೆ. ಬಾಕಿ ಇರ್ತಕ್ಕಂಥ ಹಣವನ್ನು ಹಿಂದೆ ಸಾಲ ಕೊಟ್ಟಿರಬಹುದು ಅಥವಾ ಸ್ಟಕ್ ಆಗಿರ್ತಕ್ಕಂಥ ಹಣ ಅವೆಲ್ಲ ವಾಪಸ್ ಬರ್ತಕ್ಕಂಥದ್ದು ಖಚಿತವಾಗಿ ಇದೆ ಅಂಥೇಳಿ ಹೇಳಬಹುದು. ಯಾರೆಲ್ಲ ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅವಿವಾಹಿತರು ಆಗಿದ್ದಲ್ಲಿ ವಿವಾಹ ಸಂಬಂಧ ನಿಶ್ಚಯವಾಗಿ ಆಗುತ್ತೆ ಅಂತೇಳಿ ಖಚಿತವಾಗಿ ಹೇಳಬಹುದು. ಅಂದರೆ ಕೇವಲ 2 ಗ್ರಹಗಳ ಒಂದು ಯುತಿಯ ಒಂದು ಬಲದಿಂದ ಇಷ್ಟೆಲ್ಲ ಒಳ್ಳೆಯ ಫಲಿತಾಂಶಗಳನ್ನು ಸಿಗುತ್ತೆ ಅಂದರೆ ನಾವು ಊಹೆ ಮಾಡಿಕೊಳ್ಳೋದಕ್ಕೂ ಆಗೋದಿಲ್ಲ. ಹಾಗಾಗಿ ಅಷ್ಟು ಒಂದು ಲಾಭದಾಯಕವಾಗಿ ನಮಗೆ ಸಿಗುತ್ತೆ ಅಂದಾಗ ತುಂಬ ಎಫೆಕ್ಟಿವ್ ಆಗಿ ಕೆಲಸವನ್ನು ಮಾಡುತ್ತೆ ಈ ಗ್ರಹಗಳ ಒಂದು ಬಲ ಅಂಥೇಳಿ ಹೇಳಬಹುದು. ಮುಂದಿನ ರಾಶಿಯಾಗಿರ್ತಕ್ಕಂಥದ್ದು ವೃಷಭ ರಾಶಿ. ಅಂದರೆ 2ನೆಯ ರಾಶಿಯಾಗಿರ್ತಕ್ಕಂಥದ್ದು ವೃಷಭ ರಾಶಿ. ಈ ವೃಷಭ ರಾಶಿಯವರೆಗೂ ಸಹ ಶನಿ 10ನೇ ಮನೆಯಲ್ಲಿ ಬಂದ ಒಂದು ಕಾರಣ, ಶುಕ್ರ ಒಂದು ಯುತಿಯ ಒಂದು ಕಾರಣ, ಒಳ್ಳೆಯ ಒಂದು ಯೋಗ ಪ್ರಾರಂಭವಾಗುತ್ತೆ ಅಂತೇಳಿ ಹೇಳಬಹುದು. ಈ ಕಾರಣದಿಂದಾಗಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಪ್ರಮುಖವಾಗಿ ಆಕರ್ಷಣೆಗೆ ಒಳಗಾಗ್ತಾರೆ. ಯಾರು ಈ ವೃಷಭ ರಾಶಿಯವರು ಸಮಾಜದಲ್ಲಿ ಒಳ್ಳೆಯ ಸನ್ಮಾನಗಳು ಸಿಗುತ್ತೆ. ಅದರ ಪ್ರಭಾವವು ಸಹ ಬಹಳವಾಗಿ ಹೆಚ್ಚಾಗ್ತಕ್ಕಂಥ ಸಂದರ್ಭಗಳು ಸಹ ಜಾಸ್ತಿ. ವಿಶೇಷವಾಗಿ ಒಳ್ಳೆಯ ಖ್ಯಾತಿ ಮತ್ತು ಪ್ರತಿಷ್ಠೆ ಬಹಳವಾಗಿ ಹೆಚ್ಚಾಗುತ್ತವೆ. ವ್ಯವಹಾರದಲ್ಲಿ ಆದಾಯವು ಉತ್ತಮವಾಗಿ ಬೆಳೆಯೋದಕ್ಕೆ ಅವಕಾಶಗಳು ಜಾಸ್ತಿ. ಕೆಲಸದಲ್ಲಿ ಒಳ್ಳೆಯ ಯೋಗ ಅಂದರೆ ಪ್ರಮೋಷನ್ ಆಗಿರ್ಬೋದು ಅಥವಾ ಸಂಬಳ ಜಾಸ್ತಿ ಆಗೋದಾಗ್ಬೋದು. ಈ ರೀತಿಯಾದ ಒಂದು ಒಳ್ಳೆಯ ಬದಲಾವಣೆಯು ಸಹ ಈ ವೃಷಭ ರಾಶಿಯವರಿಗೆ ಆಗುತ್ತೆ. ಮತ್ತು ವೃತ್ತಿ ವ್ಯವಹಾರಗಳಲ್ಲಿ ಒಳ್ಳೆಯ ಒಂದು ಊಹೆಗೂ ಮೀರಿದಂಥ ಒಂದು ಯೋಗಗಳು ಅಂದರೆ ಮಹಾಭಾಗ್ಯ ಅಂತ ಹೇಳ್ತೀವಿ. ಆ ರೀತಿಯ ಒಂದು ಯೋಗಗಳ ಒಂದು ಬಲ ಈ ವೃಷಭ ರಾಶಿಯವರಿಗೆ 2025ರಲ್ಲಿ ಶುಕ್ರ ಮತ್ತು ಶನಿಯ ಯುತಿಯ ಒಂದು ಪ್ರಭಾವದಿಂದ ಈ ಎಲ್ಲ ಒಳ್ಳೆಯ ಫಲಗಳನ್ನು ಕಾಣಬಹುದು. ಮತ್ತು ವಿಶೇಷವಾಗಿ ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥ ಮನೆಗಳಲ್ಲಿ ಒಳ್ಳೆಯ ದೈವ ಕಾರ್ಯಗಳು ಅಂದರೆ ಹೋಮ ಹವನಗಳಾಗಿರ್ಬೋದು ಅಥವಾ ಮದುವೆ ಆಗಬಹುದು, ಗೃಹ ಪ್ರವೇಶ ಆಗ್ಬೋದು, ಈ ರೀತಿಯಾಗಿರ್ತಕ್ಕಂಥ ಶುಭ ಸಮಾರಂಭಗಳು ನಡೆಯುವುದಂತೂ ಖಚಿತವಾಗಿದೆ. ವಿಶೇಷವಾಗಿ 2024ರಲ್ಲಿ ಅನುಭವಿಸಿರ್ತಕ್ಕಂಥ ಒಂದು ಕೆಟ್ಟ ಪರಿಣಾಮಗಳೆಲ್ಲ, ಪ್ರಮುಖವಾಗಿರ್ತಕ್ಕಂಥ ವೈಯಕ್ತಿಕ ಸಮಸ್ಯೆಗಳೆಲ್ಲ ಈ ವೃಷಭ ರಾಶಿಯವರಿಗೆ 2025ರಲ್ಲಿ ಶುಕ್ರ ಮತ್ತು ಶನಿಯ ಯುತಿಯ ಒಂದು ಪ್ರಭಾವದಿಂದ ದೂರ ಆಗೋದು ನಿಶ್ಚಯ. ಹಾಗಾಗಿ ಯಾರೆಲ್ಲ ವೃಷಭ ರಾಶಿಯಲ್ಲಿ ಜನಿಸಿದ್ದಾರೆ ಅವರೆಲ್ಲ ಒಳ್ಳೆಯ ಒಂದು ಯೋಗದ ನಿರೀಕ್ಷೆಯನ್ನು ಮಾಡಬಹುದು. ಮತ್ತು ಅದರ ಪ್ರಭಾವವನ್ನು, ಅದರಿಂದ ಉಂಟಾಗ್ತಕ್ಕಂಥ ಒಂದು ಯೋಗದ ಎಫೆಕ್ಟು ಅಂತ ಏನು ಹೇಳ್ತೀವಿ 2025ರಲ್ಲಿ ಖಚಿತವಾಗಿ ಈ ವೃಷಭ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು. ಮುಂದಿನ ಒಂದು ರಾಶಿಯಾದ ಮಿಥುನ ರಾಶಿ. ಈ ಮಿಥುನ ರಾಶಿಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಈ ಶುಕ್ರ ಮತ್ತು ಶನಿಯ ಒಂದು ಯುತಿ ಹಾಗೂ ಒಂದು ಕಾರಣದಿಂದ ಈ 2 ಗ್ರಹಗಳ ಸಂಯೋಜನೆಯ ಒಂದು ವಿಶೇಷವಾದ ಫಲ ಅಂತಲೇ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಯಾರೆಲ್ಲ ವಿದೇಶದಲ್ಲಿ ಓದಬೇಕು ಅಥವಾ ವಿದೇಶ ಪ್ರಯಾಣವನ್ನು ಮಾಡಬೇಕು ಅಥವಾ ವಿದೇಶದಲ್ಲಿ ಸಂಬಂಧಪಟ್ಟಾಗ ವ್ಯವಹಾರಗಳನ್ನು ಮಾಡಬೇಕು ಅಂತ ಈ ಮಿಥುನ ರಾಶಿಯವರು ಇದ್ದಲ್ಲಿ ಖಂಡಿತವಾಗಿ ಆ ಒಂದು ಪ್ರಯತ್ನಗಳಿಗೆ ಒಂದು ದಾರಿ ಅಂತೇನು ಹೇಳ್ತೀವಿ ಖಚಿತವಾಗಿ ಈ 2025ರಲ್ಲಿ ಸಿಗುತ್ತೆ ಅಂತೇಳಿ ಹೇಳಬಹುದು. ಅದೇ ರೀತಿ ಯಾರೆಲ್ಲ ಅವಿವಾಹಿತರು ಆಗಿದ್ದಲ್ಲಿ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಕಂಕಣ ಭಾಗ್ಯ ಅಂದರೆ ಮದುವೆಯಾಗ್ತಕ್ಕಂಥ ಒಂದು ಯೋಗ ಸಹ ಸಿಗುತ್ತೆ ಅಂತೇಳಿ ಹೇಳಬಹುದು. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಸಂಬಂಧಗಳು ಬರ್ತಕ್ಕಂಥದ್ದು
ಖಚಿತವಾಗಿ ವಿದೇಶದ ಸಂಬಂಧಗಳು ಬರ್ತಕ್ಕಂಥದ್ದು ಖಚಿತವಾಗಿ ಆಗುತ್ತೆ ಅಂತಲೇ ಹೇಳಬಹುದು. ನಿರುದ್ಯೋಗಿಗಳು ಇದ್ದಲ್ಲಿ ಒಳ್ಳೆಯ ಒಂದು ಉದ್ಯೋಗದ ಅವಕಾಶಗಳು ಮತ್ತು ಅದೇ ರೀತಿಯಲ್ಲಿ ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶಗಳು ಸಹ ಈ ಮಿಥುನ ರಾಶಿಯವರಿಗೆ ಹುಡುಕಿಕೊಂಡು ಬರುತ್ತೆ ಅಂತೇಳಿ ಹೇಳಬಹುದು. ವಿಶೇಷ ಈ ಮಿಥುನ ರಾಶಿಯವರಿಗೆ ಏನಪ್ಪ ಅಂದರೆ ಪೂರ್ವಾರ್ಜಿತ ಒಂದು ಆಸ್ತಿಗಳು ಇದ್ದಲ್ಲಿ, ಕೋರ್ಟು ವ್ಯವಹಾರಗಳಲ್ಲಿದ್ದಲ್ಲಿ ಅದರಲ್ಲಿ ಜಯವನ್ನು ಪಡೆಯತಕ್ಕಂಥ ಒಂದು ಸಂದರ್ಭಗಳು ಸಹ ಜಾಸ್ತಿಯಾಗಿ ಆನುವಂಶಿಕವಾಗಿರ್ತಕ್ಕಂಥ ಒಂದು ಈ ಆಸ್ತಿವಾದಗಳ ಗಲಾಟೆ ಬಗೆಹರಿಯುತ್ತೆ ಮತ್ತು ವಿಶೇಷವಾದ ಒಂದು ಸಂಪತ್ತನ್ನು ಸಹ ಈ ಮಿಥುನ ರಾಶಿಯವರಿಗೆ ಸಿಗತಕ್ಕಂಥ ಒಂದು ಸಾಧ್ಯತೆ ಜಾಸ್ತಿಯಾಗಿ ಕಾಣಿಸುತ್ತೆ. ಆಸ್ತಿವಾದಗಳೆಲ್ಲ ಪರಸ್ಪರ ಕೋರ್ಟು ಕಚೇರಿಗಳಲ್ಲಿ ತುಂಬ ದಿನಗಳಿಂದ ಇದ್ದಲ್ಲಿ ಅವೆಲ್ಲ ಬಗೆಹರಿದು ಅದರಿಂದ ಒಳ್ಳೆಯ ಲಾಭ ಅಂದರೆ ಆ ಸಂಪತ್ತು ಅಂದರೆ ಪೂರ್ವಾರ್ಜಿತ ಆಸ್ತಿಗಳ ಬರ್ತಕ್ಕಂಥ ಒಂದು ಸಂಪತ್ತು ಏನಿರ್ತೀವಿ ಅದರಿಂದ ಹೆಚ್ಚಿನ ರೀತಿಯಾಗಿ ಲಾಭವನ್ನು ಸಹ ಈ ಮಿಥುನ ರಾಶಿಯವರು ಪಡಿತಾರೆ ಅಂಥೇಳಿ ಹೇಳ್ಬೋದು. ಉದ್ಯೋಗದಲ್ಲಿ ಇವರಿಗೂ ಸಹ ಬಡ್ತಿ ಆಗ್ತಕ್ಕಂಥ ಸಂದರ್ಭಗಳು ತುಂಬ ಜಾಸ್ತಿಯಾಗಿದೆ. ಒಳ್ಳೆಯ ಅಪೇಕ್ಷಿತ ಮನ್ನಣೆಯನ್ನು ಸಹ ಅಂದರೆ ಅವ್ರಿಗೆ ಯಾವ ರೀತಿ ಇಷ್ಟ ಇರುತ್ತೋ ಆ ರೀತಿಯ ಒಂದು ಲೈಫ್ ಅಂತ ಏನು ಹೇಳ್ತೀವಿ ಅದನ್ನು ಸಹ ಲೀಡ್ ಮಾಡ್ತಾರೆ. ಒಳ್ಳೆಯ ಮೇಲಧಿಕಾರಿಗಳು ಮೇಲ್ವರ್ಗದವರಿಂದ ಒಂದು ಸಂಪರ್ಕ ಸಹ ಈ ಮಿಥುನ ರಾಶಿಯವರಿಗೆ ಹೆಚ್ಚಾಗುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಮಿಥುನ ರಾಶಿಯವರಿಗೂ ಸಹ ಈ ಶುಕ್ರ ಮತ್ತು ಶನಿಯ ಯುತಿಯ ಪ್ರಭಾವ 2025ರಲ್ಲಿ ತುಂಬ ಒಳ್ಳೆಯ ಪರಿಣಾಮಕಾರಿಯಾಗಿ ಒಳ್ಳೆಯ ಫಲಿತಾಂಶಗಳನ್ನು ಕೊಡುತ್ತೆ ಅಂತೇಳಿ ಹೇಳಬಹುದು. ಮುಂದಿನ ಒಂದು ರಾಶಿಯಾದ ತುಲಾರಾಶಿ ಅಂದರೆ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ತುಲಾರಾಶಿಯ ಅಧಿಪತಿ ಬಂದು ಶುಕ್ರ ಮತ್ತು ಶನಿ ಕುಂಭರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಶನಿ ಪಂಚಮದ ಸ್ಥಾನದಲ್ಲಿ ಇರೋದರಿಂದ ಅದರ ಪರಿಣಾಮವಾಗಿ ಒಳ್ಳೆಯ ಒಂದು ರಾಜಯೋಗ ಅಂತಲೇ ಹೇಳಬಹುದು. ಕಾರಣ ತುಲಾರಾಶಿ ಅಧಿಪತಿ ಶುಕ್ರ, ಕುಂಭರಾಶಿ ಅಧಿಪತಿ ಶನಿ ಈ ಒಂದು ಯುತಿ ಅಂತೇನು ಹೇಳ್ತೀವಿ ಅದರ ಒಂದು ಪರಿಣಾಮ ಒಳ್ಳೆಯ ಒಂದು ಯೋಗವನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು. ಜನರೊಂದಿಗೆ ಒಳ್ಳೆಯ ಒಂದು ಸಂಬಂಧಗಳು ಅಂದರೆ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥದ್ದು ತುಂಬ ಜಾಸ್ತಿಯಾಗಿ ಆಗುತ್ತೆ. ಉದ್ಯೋಗದಲ್ಲಿ ಉನ್ನತ ಸ್ಥಾನಗಳನ್ನು ಪಡೀತಕ್ಕಂಥ ಅವಕಾಶಗಳು ಸಹ ಈ ತುಲಾರಾಶಿಯವರಿಗೆ ಈ 25ರಲ್ಲಿ ಆಗುತ್ತೆ. ಸಂಬಳವು ನಿರೀಕ್ಷೆಗೂ ಮೀರಿ ಅಂದರೆ ಅವ್ರು ಏನು ಅಂದ್ಕೊಂಡಿರ್ತಾರೆ ಅದಕ್ಕೆ ಡಬಲ್ ಆಗ್ತಕ್ಕಂಥ ಒಂದು ಸನ್ನಿವೇಶಗಳು ಸಾಧ್ಯತೆ ಜಾಸ್ತಿ ಆಗಿದೆ ಅಂತೇಳಿ ಹೇಳಬಹುದು. ಇವರು ಊಹೆಗೂ ಮೀರಿ ಲಾಭದ ಉತ್ತಮ ಅಂದರೆ ಅವರು ಊಹೆ ಮಾಡಿರ್ತಕ್ಕಂಥದ್ದು 50,000 ಆಗಿರ್ಬೋದು ಅಥವಾ 1,00,000 ಆಗಿರ್ಬೋದು, ಅದಕ್ಕೂ ಮೀರಿದ ಒಂದು ಲಾಭದ ಉತ್ತಮ ಅವಕಾಶಗಳು ತುಂಬ ಜಾಸ್ತಿಯಾಗಿ 2025ರಲ್ಲಿ ಸಿಗುತ್ತೆ. ಅನೇಕ ಕಡೆಯಿಂದ ವ್ಯವಹಾರ ಆಗಿರ್ಬೋದು ಅಥವಾ ಅವರ ಪರ್ಸನಲ್ ಕೆಲಸಗಳಾಗಿ ಯಾವುದೋ ಒಂದು ಕೆಲಸಗಳ ಆದಾಯ ಉತ್ತಮವಾಗಿ ಬೆಳೆದು ಡಬಲ್ ಆಗ್ತಕ್ಕಂಥ ಒಂದು ಆದಾಯದ ದೃಷ್ಟಿಯಿಂದ ವ್ಯವಹಾರದ ದೃಷ್ಟಿಯಿಂದ ಅವರು ಉತ್ತುಂಗ ಸ್ಥಾನವನ್ನು ಅಲಂಕಾರವನ್ನು ಮಾಡ್ತಾರೆ ಅಂತೇಳಿ ಹೇಳಬಹುದು. ಅಂದರೆ ವಿಶೇಷವಾದ ಧನಲಾಭ ಈ ತುಲಾರಾಶಿಯವರಿಗೆ 2025ರಲ್ಲಿ ಶುಕ್ರ ಮತ್ತು ಶನಿಯ ಯುತಿಯ ಪ್ರಭಾವದಿಂದ ಸಿಗುತ್ತದೆ. ಅದೇ ರೀತಿಯಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಬಯಸ್ತಾ ಇರ್ತಕ್ಕಂಥ ನಿರುದ್ಯೋಗಿಗಳಿಗೆ ವಿದೇಶದಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಯಾರಾದರೂ ಇಚ್ಛೆ ಪಟ್ಟಿದ್ದಲ್ಲಿ ಖಂಡಿತವಾಗಿ 2025ರಲ್ಲಿ ವಿದೇಶದಿಂದ ಒಂದು ಉದ್ಯೋಗದ ಆಫರ್ ಅಂತೇನು ಹೇಳ್ತೀವಿ ಅದು ಸಹ ಈ ತುಲಾರಾಶಿಯವರಿಗೆ 2025ರಲ್ಲಿ ಸಿಗುತ್ತೆ. ಅಂದರೆ ಊಹೆಯನ್ನು ಮಾಡಿರೋದೇ ಇಲ್ಲ, ಆ ರೀತಿಯ ಒಂದು ವಿಶೇಷವಾದ ಫಲಿತಾಂಶಗಳು ಈ ತುಲಾರಾಶಿಯವರಿಗೆ 2025ರಲ್ಲಿ ಖಚಿತವಾಗಿ ನಡೆಯುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ತುಲಾರಾಶಿಯವರು ಸಹ ನಿಶ್ಚಯವಾಗಿ 2025ರಲ್ಲಿ ಒಳ್ಳೆಯ ಒಂದು ಪ್ರಯತ್ನಗಳ ಮುಖಾಂತರ
ಶುಕ್ರ ಮತ್ತು ಶನಿಯ ಯುತಿಯ ಪ್ರಭಾವದಿಂದ ಒಳ್ಳೆಯ ಅವಕಾಶಗಳನ್ನು ಖಚಿತವಾಗಿ ಪಡೀತಾರೆ ಅಂತೇಳಿ ಹೇಳಬಹುದು. ಅದೇ ಮುಂದಿನ ರಾಶಿಯಾಗಿರ್ತಕ್ಕಂಥ ಮಕರ ರಾಶಿ. ಅಂದರೆ ಈ ಮಕರ ರಾಶಿಯವರಿಗೆ ಕಳೆದ ಸಲ ನಾವು ಒಂದು ವಿಡಿಯೋವನ್ನು ಮಾಡಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದೇವೆ. ಸಾಡೆ ಸಾತಿಯ ಪ್ರಭಾವದಿಂದ 7.5 ವರ್ಷಗಳ ಹಿಂದಿನಿಂದ ಬಹಳ ಕಷ್ಟಗಳನ್ನು ಅನುಭವಿಸಿ ಬಂದಿರತಕ್ಕಂಥ ಈ ಮಕರ ರಾಶಿಯವರಿಗೆ ಕೊನೆಯಲ್ಲಿರ್ತಕ್ಕಂಥ ಈ ಒಂದು ಪ್ರಭಾವ ನಾವು ಕಳೆದ ಸಾರಿ ಹೇಳಿದ್ದೇವೆ. ಕೊನೆಯಲ್ಲಿರ್ತಕ್ಕಂಥ ಒಂದು ಮಕರ ರಾಶಿಯವರಿಗೆ ಸಾಡೆ ಸಾತಿ ಪ್ರಭಾವ ಅನ್ನೋದು ದೂರ ಆದಾಗ ಒಳ್ಳೆಯ ಫಲಿತಾಂಶಗಳು ಖಚಿತವಾಗಿ ಮಕರ ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹಿಂದಿನ ಸಂಚಿಕೆಯಲ್ಲಿ ನಾವು ಅದನ್ನು ಹೇಳಿದ್ದೇವೆ. ಅದೇ ರೀತಿ ಇವತ್ತೂ ಸಹ ಈ ಶುಕ್ರ ಮತ್ತು ಶನಿಯ ಒಂದು ಯುತಿಯಿಂದ ಆಗ್ತಕ್ಕಂಥ ಬದಲಾವಣೆಯಿಂದ ಮಕರ ರಾಶಿಯವರಿಗೆ ಈ 7.5 ವರ್ಷಗಳಲ್ಲಿ ಅನುಭವಿಸಿರ್ತಕ್ಕಂಥ ಒಂದು ಎಲ್ಲ ಕೆಟ್ಟ ಪರಿಣಾಮಗಳು ಕೇವಲ ಒಂದೇ ಒಂದು ತಿಂಗಳಿನ ಅಂತರದಲ್ಲಿ ಎಲ್ಲ ಮಾಯವಾಗಿ ಆ ಅನುಭವಿಸಿರ್ತಕ್ಕಂಥ ಕೆಟ್ಟ ಫಲಿತಾಂಶಗಳೆಲ್ಲ ದೂರ ಆಗುತ್ತೆ ಅಂತೇಳಿ ಹೇಳಬಹುದು. ಅನಿರೀಕ್ಷಿತ ಪ್ರಮಾಣದ ಹಣ ಬರ್ತಕ್ಕಂಥ ಒಂದು ಯೋಗ ಈ ಮಕರ ರಾಶಿಯವರಿಗೆ ಸಿಗುತ್ತೆ. ಅಂದರೆ 24 ಅಂದರೆ 2 ವರ್ಷಗಳ ಹಿಂದೆ ಅಲ್ಲಿಂದ ಸಾಡೆ ಸಾತ್ ಪ್ರಾರಂಭವಾಗಿ ಇವರೆಲ್ಲ ತುಂಬ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಆ ಕಷ್ಟಗಳೆಲ್ಲ ಒಂದೇ ಒಂದು ತಿಂಗಳ ಅಂತರದಲ್ಲಿ ಮಾಯವಾಗಿ ಏನೆಲ್ಲ ಕಷ್ಟಗಳು ಅನುಭವಿಸಿದರೆ ಅವೆಲ್ಲ ಮಾಯವಾಗಿ ಒಳ್ಳೆಯ ಒಂದು ಹಣದ ಶಕ್ತಿಯೇ ಹರಿಯುತ್ತೆ ಅಂತೇಳಿ ಹೇಳಬಹುದು. ವಿಶೇಷವಾಗಿ ಒಳ್ಳೆಯ ಆದಾಯ ಅನೇಕ ರೀತಿಯಲ್ಲಿ, ಅಂದರೆ ಯಾವುದೋ ವ್ಯವಹಾರ ಮಾಡ್ತಾ ಇರಬಹುದು, ಅಥವಾ ಪೂರ್ವಾರ್ಜಿತ ಆಸ್ತಿಗಳಿಂದ ಆಗಿರ್ಬೋದು, ಅಥವಾ ಬೇರೆ ರೀತಿಯಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇರತಕ್ಕಂಥ ಈ ಮಕರ ರಾಶಿಯವರಿಗೆ ಹಣದ ಆದಾಯ ಮೂಲ ಅಂತ ಹೇಳ್ತೀವಿ ಡಬಲ್ ಆಗ್ತಕ್ಕಂಥ ಇರೋದು ತುಂಬ ಜಾಸ್ತಿಯಾಗಿ ಇರುತ್ತೆ. ಅದೇ ರೀತಿ ಬಾಕಿ ಇರ್ತಕ್ಕಂಥ ಹಣ ಬರ್ತಕ್ಕಂಥ ಸಂದರ್ಭಗಳು ಸಹ ಜಾಸ್ತಿಯಾಗಿದೆ. ಉದ್ಯೋಗದಲ್ಲಿ ವಿಶೇಷವಾಗಿ ಬಡ್ತಿ ಆಗ್ತಕ್ಕಂಥ ಸಂಬಳ ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭಗಳು ಸಹ ಜಾಸ್ತಿಯಾಗಿ ಕಾಣಿಸುತ್ತೆ. ಯಾರೆಲ್ಲ ಈ ವ್ಯವಹಾರದಲ್ಲಿ ಮಕರ ರಾಶಿಯವರು ಹಿಂದೆ ಅನುಭವಿಸಿರ್ತಕ್ಕಂಥ ಕಷ್ಟಗಳು, ವ್ಯವಹಾರಕ್ಕೆ ಸಂಬಂಧಪಟ್ಟಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಲಾಸ್ ಅಂತ ಹೇಳ್ತೀವಿ, ನಷ್ಟಗಳನ್ನು ಅನುಭವಿಸುತ್ತಾರೆ. ಆದರೆ ಈ ಮಕರ ರಾಶಿಯವರಿಗೆ 2025ರಲ್ಲಿ ಖಚಿತವಾಗಿ ನಿರೀಕ್ಷೆಗೂ ಮೀರಿದಂಥ ವ್ಯವಹಾರದಲ್ಲಿ ಲಾಭಗಳನ್ನು ಕಾಣಬಹುದು ಅಂತೇಳಿ ಹೇಳಬಹುದು. ಅಂದರೆ ಹಠಾತ್ತಾಗಿ ವಿತ್ತೀಯ ಲಾಭಗಳು ಅಂದರೆ ಯಾವ ರೀತಿ ಅವರು ಯೋಚನೆ ಮಾಡಿರೋದಿಲ್ಲ, ಇದ್ದಕ್ಕಿದ್ದಂಗೆ ಆ ಒಂದು ಹಣದ ಮೂಲ ಅನ್ನೋದು ಯಾವುದೋ ಒಂದು ಕಡೆಯಿಂದ ಬರ್ತಕ್ಕಂಥ ನಿರೀಕ್ಷೆಯೂ ಮಾಡಿರೋದಿಲ್ಲ. ಆ ರೀತಿಯ ಒಂದು ಹಣದ ಪ್ರಮಾಣ ಲಾಭ ತಂದುಕೊಡುತ್ತೆ ಅಂತೇಳಿ ಹೇಳಬಹುದು. ಈ ಮಕರ ರಾಶಿಯವರು ಇಷ್ಟು ದಿನಗಳಿಂದ ಏನೆಲ್ಲ ಕಷ್ಟಗಳನ್ನು ಜೀವನದ ಜೊತೆ ಎಲ್ಲ ರೀತಿಯ ಕಷ್ಟಗಳನ್ನು ಅನುಭವಿಸಿರ್ತಾರೆ. ಈ 25ರಲ್ಲಿ ಈ ಒಂದು ಶುಕ್ರ ಮತ್ತು ಶನಿಯ ಯುತಿಯ ಪ್ರಭಾವದಿಂದ ಒಳ್ಳೆಯ ಕುಟುಂಬದಲ್ಲಿ ಹರ್ಷಚಿತ್ತದಿಂದ ಕೂಡಿರ್ತಕ್ಕಂಥ ಒಂದು ಸುಖ, ಸಂತೋಷ, ಸಮೃದ್ಧಿಯನ್ನು ಇವರ ಕುಟುಂಬದಲ್ಲಿ ಖಚಿತವಾಗಿ ಕಾಣಿಸುತ್ತೆ ಅಂತೇಳಿ ಹೇಳಬಹುದು. ವಿಶೇಷವಾಗಿ ಈ ಮಕರ ರಾಶಿಯವರಿಗೆ ಶುಭ ಘಟನೆಗಳ ಸಾಧ್ಯತೆ ಸಹ 100ಕ್ಕೆ 100ರಷ್ಟು ಖಚಿತವಾಗಿ ಆಗುತ್ತೆ. ಅಂದರೆ ಸೈಟ್ ತಗೊಳ್ಳೋದು ಆಗಿಬಿಡೋದು, ಅಥವಾ ಒಂದು ಯೋಗ, ಮನೆ ಕಟ್ಟತಕ್ಕಂಥ ಯೋಗ 2025ರಲ್ಲಿ ಖಚಿತವಾಗಿ ಮಕರ ರಾಶಿಯವರಿಗೆ ಆಗುತ್ತೆ ಅಂತೇಳಿ ಹೇಳಬಹುದು. ಹಿಂದೆ ಏನು ಅನುಭವಿಸಿದ್ದಾರೆ ಈ ಮಕರ ರಾಶಿಯವರೆಲ್ಲ ಒಂದೇ ಒಂದು ತಿಂಗಳಲ್ಲಿ ಎಲ್ಲವನ್ನ ಮರೆತು ಒಳ್ಳೆಯ ಒಂದು ಯೋಗದ ಬಲದಲ್ಲಿ ಬರುವ ಒಂದು ಕಾರಣದಿಂದ, ಶುಕ್ರ ಮತ್ತು ಶನಿಯ ಬಲದ ಕಾರಣದಿಂದ ಅನುಭವಿಸಿರ್ತಕ್ಕಂಥ ಎಲ್ಲ ಕೆಟ್ಟ ಪರಿಣಾಮಗಳೆಲ್ಲ ದೂರ ಆಗಿ ಒಳ್ಳೆಯ ಒಂದು ಯೋಗ ಸಿಗುತ್ತೆ ಅಂತೇಳಿ ಹೇಳಬಹುದು. ಅದೇ ರೀತಿಯಲ್ಲಿ ಮನೆ ಕಟ್ಟತಕ್ಕಂಥ ಒಂದು ಯೋಗ ಸಹ ಈ 2025ರಲ್ಲಿ ಮಕರ ರಾಶಿಯವರಿಗೆ ಖಚಿತವಾಗಿ ಆಗುತ್ತೆ. ಹಣದ ಮೂಲವು ಸಹ ತುಂಬ ದುಪ್ಪಟ್ಟಾಗ್ತಕ್ಕಂಥ ಸಂದರ್ಭಗಳು ಸಹ ಜಾಸ್ತಿಯಾಗಿರೋದ್ರಿಂದ ಮಕರ ರಾಶಿಯವರು 24ರವರೆಗೆ ಏನೆಲ್ಲ ಕಷ್ಟಗಳೆಲ್ಲ ಅನುಭವಿಸಿದ್ದಾರೆ ಅವೆಲ್ಲ ಖಚಿತವಾಗಿ ದೂರ ಆಗುತ್ತೆ ಅಂತೇಳಿ ನೆಮ್ಮದಿಯ ಒಂದು ವಾತಾವರಣ 2025ರಲ್ಲಿ ಈ ಮಕರ ರಾಶಿಯವರಿಗೆ ಸಿಗುತ್ತೆ ಅಂತಲೇ ಹೇಳಬಹುದು. ಹಾಗಾಗಿ ಒಳ್ಳೆಯ ಲಾಭದ ನಿರೀಕ್ಷೆಯನ್ನು ಈ ಮಕರ ರಾಶಿಯವರು ಖಚಿತವಾಗಿ ಮಾಡಬಹುದು, ಸಿಗುತ್ತೆ ಅಂತೇಳಿ ಹೇಳಬಹುದು.
ಮುಂದಿನ ರಾಶಿಯಲ್ಲಿ ಆದ ಕುಂಭರಾಶಿ. ಈ ಕುಂಭರಾಶಿಯವರ ಪ್ರಭಾವ ಅಂದರೆ ಇವರು ಸಹ ಸಾಕಷ್ಟು ಒಂದು ಕೆಟ್ಟ ಪರಿಣಾಮಗಳನ್ನು ತುಂಬ 24 ಕಳೆದ ವರ್ಷದಲ್ಲಿ ಅನುಭವಿಸಿದ್ದಾರೆ. ಆದರೆ ಈ 2025ರಲ್ಲಿ ಶನಿಯ ಒಂದು ದಶೆಯಿಂದ, ಶುಕ್ರನ ಒಂದು ಪ್ರಭಾವದಿಂದ, ಶುಕ್ರ ಮತ್ತು ಶನಿ ಯುತಿಯಿಂದಾಗಿ ಇವರು ಶನಿಯ ಕಳೆದ ದೋಷ ಒಂದು ತಿಂಗಳ ದೋಷಗಳು ಏನಿತ್ತು ಆ ಒಂದು ದೋಷದ ಪರಿಣಾಮದಿಂದ ಆಚೆ ಬರ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇದೆ ಅಂತೇಳಿ ಹೇಳಬಹುದು. ಸಾಕಷ್ಟು ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೆಲವೊಂದು ಅನಾರೋಗ್ಯದ ಪರಿಣಾಮಗಳು ಸಹ ಸಾಕಷ್ಟು ಹಿಂದೆ ಅನುಭವಿಸಿದ್ದಾರೆ. ಆದರೆ ಈ 2025ರಲ್ಲಿ ಶುಕ್ರ ಮತ್ತು ಶನಿಯ ಒಂದು ಯುತಿಯ ಒಂದು ಪ್ರಭಾವದಿಂದ ಅನಾರೋಗ್ಯದಿಂದ ಚೇತರಿಸಿಕೊಳ್ತಕ್ಕಂಥದ್ದು, ಒಳ್ಳೆಯ ಆರೋಗ್ಯವನ್ನು ಸಹ ಪಡಿತಾರೆ. ಉದ್ಯೋಗದಲ್ಲಿ ಒಳ್ಳೆಯ ಒಂದು ಲಾಭವನ್ನು ಸಹ ಪಡಿತಾರೆ. ಯಾರೆಲ್ಲ ಈ ಫಿಲಮ್ ಇಂಡಸ್ಟ್ರಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ಒಳ್ಳೆಯ ಒಂದು ಮುನ್ನಡೀತಕ್ಕಂಥ ಒಂದು ಸಾಧನೆ ಅಂತ ಹೇಳ್ತೇವೆ, ಅವರನ್ನು ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥ ಒಂದು ಕೆಲಸಗಳು ಸಹ ಕುಂಭರಾಶಿಯವರಿಗೆ 2025ರಲ್ಲಿ ಖಚಿತವಾಗಿ ಆಗುತ್ತೆ. ವಿಶೇಷ ಈ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೂ ಸಹ ಒಂದು ಗೃಹ ಯೋಗ ಅಂತೇನು ಹೇಳ್ತೀವಿ, ಆ ಒಂದು ಯೋಗ ಖಚಿತವಾಗಿ ಕುಂಭರಾಶಿಯವರಿಗೆ 2025ರಲ್ಲಿ ಪ್ರಾರಂಭವನ್ನು ಮಾಡಬಹುದು ಮತ್ತು ಯಶಸ್ವಿಯೂ ಸಹ ಆಗ್ತಾರೆ. ಯಾರೆಲ್ಲ ಮನೆ ಕಟ್ಟಬೇಕು ಅಂತ ಇಷ್ಟು ದಿನ ಕಾತುರದಿಂದ ಕಾಯ್ತಾ ಇದ್ದಾರೆ, ಈ ಕುಂಭರಾಶಿಯವರು 2025ರಲ್ಲಿ ಖಚಿತವಾಗಿ ನಿಮ್ಮ ಆ ಒಂದು ಪ್ಲಾನ್ ಅಂತ ಏನಿದೆ ಮನೆ ಕಟ್ಟತಕ್ಕಂಥ ಒಂದು ಯೋಗ, ಆ ಯೋಗದ ಪ್ರಭಾವ ಖಚಿತವಾಗಿ 2025ರಲ್ಲಿ ಶುಕ್ರ ಮತ್ತು ಶನಿಯ ಯುತಿಯ ಒಂದು ಪ್ರಭಾವ ಸೇರಿದಾಗ ನಿಮಗೆ ಅನುಕೂಲದೇ ಇರೋ ರೀತಿಯಲ್ಲಿ ಒಂದು ಮನೆ ಕಟ್ಟತಕ್ಕಂಥ ಒಂದು ಯೋಗ ಖಚಿತವಾಗಿ ಆಗುತ್ತೆ. ಹಾಗಾಗಿ ವಿಶೇಷವಾಗಿ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಕುಂಭರಾಶಿಯವರಿಗೆ ಒಂದು ಆದಾಯ ಅಂತೇನು ಹೇಳ್ತೀವಿ, ಆದಾಯ ಹೆಚ್ಚಾಗಿ ಒಳ್ಳೆಯ ಒಂದು ಇನ್ಕ್ರಿಮೆಂಟ್ ಸಹ ಆಗುತ್ತೆ. ನಿರುದ್ಯೋಗಗಳ ಇದ್ದಲ್ಲಿ ನಿರೀಕ್ಷಿತ ಕೊಡುಗೆ ಅಂದರೆ ನಿರೀಕ್ಷೆಗೂ ಮಾಡಿರಲ್ಲ ಆ ರೀತಿಯ ಒಂದು ಒಳ್ಳೆಯ ಒಂದು ಫಲಿತಾಂಶ ಈ ಕುಂಭರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಯಾರೆಲ್ಲ ಈ ಕುಂಭರಾಶಿಯಲ್ಲಿ ಜನನ ಆಗಿದ್ದಾರೆ ಅವರಿಗೂ ಸಹ ಒಂದು ಒಳ್ಳೆಯ ಫಲಿತಾಂಶ ಅಂದರೆ ಕಾಣಬಹುದು. ವಿಶೇಷವಾಗಿ ಈ ಒಂದು ಶುಕ್ರ ಮತ್ತು ಶನಿಯ ಯುತಿಯ ಒಂದು ಪ್ರಭಾವದಿಂದ ಎಲ್ಲ ರೀತಿಯ ಒಂದು ಅನುಗ್ರಹವನ್ನು ಈ ಕೆಲವು ರಾಶಿಗಳು ಅಂತೇನು ಹೇಳ್ತೀವಿ ಆ ರಾಶಿಗಳವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು. ಇನ್ನು ವಿಶೇಷವಾಗಿ ಕೆಲವು ಯೋಗದ ಪರಿಣಾಮ ಅಂತೇನು ಹೇಳ್ತೀವಿ ಆ ಯೋಗಗಳ ಒಂದು ಫಲಿತಾಂಶ ಸಿಕ್ಕಿದಾಗ ಸಾಕಷ್ಟು ಊಹೆಗೂ ಮೀರಿದಂಥ ಒಂದು ಫಲಗಳ ಒಂದು ಖಚಿತವಾಗಿ ಈ ಯೋಗದ ಜೊತೆಗೆ ಈ ಗ್ರಹಗಳ ಜಾಕ್ಪಾಟ್ ಅಂತಲೇ ಖಚಿತವಾಗಿ ನಾವು ಹೇಳಬಹುದು. ಹಾಗಾಗಿ ಈ ಗ್ರಹಗಳ ಒಂದು ಯುತಿಯ ಒಂದು ಕಾರಣದಿಂದ ವಿಶೇಷವಾಗಿ ಶುಕ್ರ ಮತ್ತು ಶನಿಯ ಒಂದು ಯುತಿಯ ಆಗ್ತಾ ಇರ್ತಕ್ಕಂಥ ಒಂದು ಪರಿಣಾಮ, ವಿಶೇಷವಾಗಿ ಶುಕ್ರ ಗ್ರಹ ಕುಂಭರಾಶಿಯಲ್ಲಿ ಯುತಿ ಶುಕ್ರನ ಜೊತೆ 30 ವರ್ಷಗಳ ನಂತರ ಶನಿ ತನ್ನ ಸ್ವಂತ ರಾಶಿಯಾದ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡುವ ಒಂದು ಕಾರಣದಿಂದ ವಿಶೇಷವಾದ ಐಷಾರಾಮಿ ಜೀವನದ ಒಂದು ಎಫೆಕ್ಟ್ ಅಂತೇನು ಹೇಳ್ತೀವಿ ಅವೆಲ್ಲವೂ ಸಹ ಈ ಕೆಲವು ರಾಶಿಗಳು ಈಗ ನಾವೇನು ಹೇಳ್ತೀವಿ ಆ ರಾಶಿಗಳವರಿಗೆ ಸಿಗುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ವಿಶೇಷವಾದ ಒಂದು ಶುಕ್ರ ಮತ್ತು ಶನಿಯ ಒಂದು ಗ್ರಹಗಳ ಯುತಿಯಿಂದ ಇಷ್ಟು ದಿನ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾರೆ ಅವೆಲ್ಲ ಕೆಲವೇ ದಿನಗಳಲ್ಲಿ ಒಳ್ಳೆಯ ಫಲಿತಾಂಶ ಅಂತೇಳಿ ಹೇಳ್ಬೋದು. ಒಳ್ಳೆಯ ಫಲಗಳ ಒಂದು ನಿರೀಕ್ಷಣೆಯನ್ನು ಈಗ ಹೇಳಿರ್ತಕ್ಕಂಥ ಈ ಗ್ರಹಗಳವರಿಗೆ ಖಚಿತವಾಗಿ ಸಿಗುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಯಾರೆಲ್ಲ ಈ ರಾಶಿಗಳಲ್ಲಿ ಜನಿಸಿದ್ದಾರೆ ಅವರಿಗೆಲ್ಲ ಮುಂದೆ ಒಳ್ಳೆಯ ಒಂದು ಫಲಿತಾಂಶ ಒಳ್ಳೆಯ ಫಲ ಸಿಗುತ್ತೆ ಅಂತೇಳಿ ನಿರೀಕ್ಷೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಈಗ ಏನು ಹೇಳಿದ್ದೇವೆ ಅವೆಲ್ಲ ವಿಶೇಷವಾದ ಒಂದು ಗ್ರಹಗಳ ಬಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ನೀಡಲಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು
ಇದೇ ಭಾಗವನ್ನು ಮುಂದುವರಿಸುತ್ತಾ ಇದೇ ರೀತಿಯಲ್ಲಿ ವಿಶೇಷವಾದ ಯೋಗಗಳು ಇನ್ನು ಯಾವ ರೀತಿ ನಮಗೆ ಕೆಲವು ರಾಶಿಯವರಿಗೆ ಸಿಗುತ್ತೆ ಅಂಥೇಳಿ ಅದರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಇನ್ನು ವಿಶೇಷವಾದ ಒಂದು ಯೋಗ ಬೇರೆ ರಾಶಿಗಳವರಿಗೆ ಯಾವೆಲ್ಲ ಸಿಗುತ್ತೆ ಅಂಥೇಳಿ ಅದರ ಬಗ್ಗೆ ಮುಂದಿನ ಒಂದು ಸಂಚಿಕೆಗಳಲ್ಲಿ ಆ ವಿಡಿಯೋದಲ್ಲಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುತ್ತಾ ಮುಂದಿನ ಸಂಚಿಕೆಗಳಲ್ಲಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.